ಇಲ್ಲಿ ಬಂದು ಒಂದು ಟ್ರಾನ್ಸ್ ಮಹಿಳೆ ಆಗಿ ಕನ್ವರ್ಟ್ ಆಗಿ ನಾನು ಇಲ್ಲೇ ಜೀವನ ಸಾಗಿಸ್ತಾ ಇದ್ದೀನಿ, ಇಲ್ಲೇ ಬದುಕು ಕಳ್ಕೊಂಡಿದ್ದೀನಿ. ಈಗ 3 ರಿಂದ 4 ದಿನಗಳ ಹಿಂದೆ ಒಬ್ಬ ಅನಿಲ್ ಕುಮಾರ್ ಒಬ್ಬ ವ್ಯಕ್ತಿ ನನ್ನ ಮೇಲೆ ಸುಳ್ಳು ಸುಳ್ಳು ಅಪರಾಧ ಮತ್ತು ತುಂಬ ಕೆಟ್ಟ ಪದಗಳಿಂದಾಗಿರ್ಬೋದು, ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ತುಂಬ ಸಾಕ್ಷಿ ಇಲ್ಲದೆ ಅವನು ನನ್ನ ಮೇಲೆ ಅಪಪ್ರಚಾರ ಮಾಡ್ತಾ ಇದ್ದಾನೆ. ನಾನೇನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಇದೊಂದು ಷಡ್ಯಂತ್ರ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಷಡ್ಯಂತ್ರ ಯಾವ ಥರ ಅಂತಂತಂದರೆ, ಆ ವ್ಯಕ್ತಿ ಫಸ್ಟಿಗೆ ಸ್ಟಾರ್ಟಿಂಗು ಬಂದು ಅವನು ನನಗೆ ಮೊನ್ನೆ ಸ್ಟೇಟ್ಮೆಂಟ್ ಯಾವ ಥರ ಕೊಡ್ತಾನೆ ಗೊತ್ತಾ, ನನ್ನ ಮೈಸೂರು ಸಬರ್ ಬಸ್ ಸ್ಟ್ಯಾಂಡಲ್ಲಿ ಕಿಡ್ನ್ಯಾಪ್ ಮಾಡ್ಕೊಂಡು ಹೋದ್ರು ಕಾರಲ್ಲಿ ಬಂದು ಅಂತ ಸ್ಟೇಟ್ಮೆಂಟ್ ಕೊಡ್ತಾನೆ ಮೀಡಿಯಾದಲ್ಲಿ. ಮೊನ್ನೆ ವೆರಿಫಿಕೇಶನ್ ಇತ್ತು ಎಲ್ಲಿ ಅಂತಂದರೆ ಮೈಸೂರಲ್ಲಿ ನಾನು ಹೋಗಿದ್ದೆ, ಮತ್ತು ಅಲ್ಲಿ ಯಾವುದು ಲಸ್ಕರ್ ಪೊಲೀಸ್ ಸ್ಟೇಷನಲ್ಲಿ ನಾನು ಹೋಗಿದ್ದೆ. ಕೇಳ್ತಿರ್ಬೇಕಾದ್ರೆ ಅಲ್ಲಿ ಮೇಡಮ್ ಹತ್ರ ಮತ್ತೆ ಇನ್ನೊಂದು ಥರ ಹೇಳ್ತಾನೆ. ಹೀಗೆ ಹೌದು ಮೇಡಮ್ ಕರ್ಕೊಂಡು ಹೋದ್ರಂತ. ಹಾಗಾದರೆ ಅಲ್ಲಿ ಸಬರ್ ಬಸ್ ಸ್ಟ್ಯಾಂಡ್ ಇರೋದು ಒಂದು ಕಾಡಲ್ಲೆಲ್ಲ, ಅದು ಒಂದು ನಾಡಲ್ಲಿ ಇರಬೇಕಂದ್ರೆ ಪ್ರತಿಯೊಂದು CCTV ಫುಟೇಜ್ ಇದ್ದೇ ಇರುತ್ತೆ. ಮೇಡಮ್ ಕೇಳ್ತಾರೆ ಅಲ್ಲಿ ಅದು ಯಾವ ಪ್ಲೇಸಲ್ಲಿ ಯಾವ ದಿನಾಂಕದಂದು ನಿನ್ನನ್ನು ಕಿಡ್ನ್ಯಾಪ್ ಮಾಡಿದಪ್ಪ ಅಂತ ಕೇಳಿದಾಗ ಅವನು ಸರಿಯಾಗಿ ಉತ್ತರನೇ ಕೊಡಲ್ಲ ಅಲ್ಲಿ. ಮತ್ತು ಇನ್ನೊಂದು ಬಂತಂದ್ರು ಅಲ್ಲಿ CCTV ಫುಟೇಜ್ ಇದ್ದೇ ಇರ್ತವೆ, ನಾವು ಕಿಡ್ನ್ಯಾಪ್ ಮಾಡಿದ್ದೀವಿ ಬಿಟ್ಟಿದ್ದೀವಿ ಅಂತೇಳಿ ಪ್ರತಿಯೊಂದು ಕ್ಯಾಪ್ಚರ್ ಆಗುತ್ತೆ ಅಲ್ಲಿ. ಅದು ಒಂದು ಬೇಕು, ಯಾಕಂದರೆ ಈ ವ್ಯಕ್ತಿ ನಮ್ಮ ಮೇಲೆ ಈ ಥರ ಅಪರಾಧ ಹೊರಿಸ್ತಾ ಇದ್ದಾರೆ ಅಂತಂದ ಮೇಲೆ ಇವನಿಂದ ಯಾರೋ ಷಡ್ಯಂತ್ರದಿಂದ ಮಾಡಿಸ್ತಾ ಇದ್ದಾರೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ ವ್ಯಕ್ತಿ ಹೇಳ್ತಾನೆ, ನಾವು ಅವನಿಗೆ ಯಾವುದು ಕಾಂಟ್ಯಾಕ್ಟ್ ಇರಲಿಲ್ಲಂತೆ, ಪರಿಚಯ ಇರಲಿಲ್ಲಂತೆ, ನಾವೇ ಬಂದು ಕಿಡ್ನ್ಯಾಪ್ ಮಾಡಿ ಮುಖಕ್ಕೆ ಇಟ್ಕೊಂಡು ಕಿಡ್ನ್ಯಾಪ್ ಮಾಡಿದ್ದೀವಿ ಅಂತ ಹೇಳ್ತಾನೆ. ನಾನು ಅವನಿಗೆ ಕ್ಲಾರಿಟಿ ಕೊಡ್ತೇನೆ. ಏನಪ್ಪ ಅಂತಂದರೆ, ಇದೆ ಇನ್ಸ್ಟಾಗ್ರಾಮಲ್ಲಿ ಅವನು ನನಗೆ ಪರಿಚಯ ಆಗಿರೋದು. ಇನ್ಸ್ಟಾಗ್ರಾಮಲ್ಲಿ ಅವನು ಫಸ್ಟಿಗೆ ಸ್ಟಾರ್ಟಿಂಗ್ ಮೆಸೇಜ್ ಮಾಡ್ತಾನೆ. ಏನಂತಂತಂದರೆ, ಪ್ರತಿಯೊಂದು ನನ್ನ ಡೀಟೇಲ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ಇಟ್ಕೊಂಡು ಬಂದೆ. ತುಂಬ ಅಂದರೆ ಫಸ್ಟಿಗೆ ಸ್ಟಾರ್ಟಿಂಗ್ ಆಗಿ ಹಾಯ್ ಮೇಡಮ್, ಹಲೋ ಮೇಡಮ್ ಅಂತಂದು ಮತ್ತೆ ಅವನು ನಂಬರ್ ಹಾಕ್ತಾನೆ. ಆ ನಂಬರ್ ಹಾಕಿ ಇಲ್ಲಿ ನೋಡಿ ಸ್ಟಾರ್ಟಿಂಗ್ ಇತ್ತು. ಆ ವ್ಯಕ್ತಿ ಇವರಿಗೆ ನಮಗೆ ಪರಿಚಯನೇ ಇಲ್ಲ ಅಂತ ಹೇಳಿರುವಂಥ ವ್ಯಕ್ತಿ ಸ್ಟಾರ್ಟಿಂಗ್ ಎಷ್ಟನೇ ತಾರೀಕು ಅಂದರೆ ಅಕ್ಟೋಬರ್ 13 3:25 ಅವನು ನನಗೆ ಮೆಸೇಜ್ ಮಾಡ್ತಾನೆ. ಏನಂತಂದರೆ ಹಲೋ ಅಂತ ಮೆಸೇಜ್ ಮಾಡಿ ಮತ್ತೆ ಅವ್ನು ನಂಬರ್ ಹಾಕ್ತಾನೆ ತಂದು, ಪ್ಲೀಸ್ ಸೆಂಡ್ ಮೀ ಯುವರ್ ನಂಬರ್, ಮೈ ನಂಬರ್ ಈಸ್ ಅಂತಂತೇಳಿ ತನ್ನ ನಂಬರ್ ಹಾಕ್ತಾನೆ. ಆ ವ್ಯಕ್ತಿಗೆ ನಾವು ಕಾಂಟ್ಯಾಕ್ಟ್ ಇರಲಿಲ್ಲ ಅಂತಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಯಾಕೆ ಮಾಡಬೇಕು, ಹೇಗೆ ಬಂತದ್ದು, ಅದೊಂದು ಪ್ರಶ್ನೆ. ಮತ್ತು ಆಮೇಲೆ ಅವನು ನನ್ನ ಸಮುದಾಯದ ಗ್ರೂಪಲ್ಲಿ ನನ್ನ ನಂಬರ್ ತಗೊಳ್ತಾನೆ. ನನ್ನ ನಂಬರ್ ಇದರಲ್ಲಿ ಯಾವತ್ತೂ ನಾನು ಶೇರ್ ಮಾಡಲ್ಲ. ನನ್ನ ನಂಬರ್ ತೆಗೆದು ಮತ್ತೆ ವಾಟ್ಸಪ್ಪಿಗೆ ಬರ್ತಾನೆ. ವಾಟ್ಸಪ್ಪಿಗೆ ಬಂದಾಗ ಏನಂತಂದರೆ ಮತ್ತೆ ಅವನು ಫೋಟೋಸ್ ಎಲ್ಲ ಕಳಿಸ್ಲಿಕ್ಕೆಲ್ಲ ಸ್ಟಾರ್ಟ್ ಮಾಡ್ತಾನೆ. ಹಾಗಾದರೆ ಈ ಪರಿಚಯ ಇಲ್ಲದ ವ್ಯಕ್ತಿ ನನಗೆ ಫೋಟೋಸ್ ಎಲ್ಲ ಯಾಕೆ ಸೆಂಡ್ ಮಾಡಬೇಕು? ಸೆಂಡ್ ಮಾಡಿದ ತಕ್ಷಣ ಏನು ಮಾಡ್ತಾನೆ ಅಂತಂದರೆ, ನನಗೆ ಅಪ್ಪ ಅಮ್ಮ ಯಾರೂ ಇಲ್ಲ, ನನ್ನ ಫ್ಯಾಮಿಲಿ ಎಲ್ಲ ಮನೆಯಿಂದ ಆಚೆ ಹಾಕಿದ್ದಾರೆ, ನಾನೊಂದು ಮಂಗಳಮುಖಿ ಅಂತೇಳಿ ಮನೆಯಿಂದ ಆಚೆ ಹಾಕಿದ್ದಾರೆ ಅಂತಂದಾಗ ಯಾರಿಗಾದ್ರೂ ಬೇಜಾರಾಗುತ್ತೆ. ಯಾಕಂದರೆ ನಾವು ಒಂದು ಮಂಗಳಮುಖಿ ಹಾಕ್ತಾ ಇದ್ವಿ ಅಂತ ಹೇಳಿದ ಮೇಲೆ ಮನೆಯಿಂದ ಆಚೆ ಹಾಕೋದು ಸಾಮಾನ್ಯವಾಗಿ ನಮ್ಮ ಸಮುದಾಯದಲ್ಲಿ ನೀವು ನೋಡಿರ್ತೀರ. ಯಾರು ಫಸ್ಟಿಗೆ ಹುಟ್ಟುತ್ತೇನೆ ಯಾರು ಹೆಣ್ಣಾಗಿ ಬರಲ್ಲ, ಮುಂದೆ ನಾವುಗಳಾಗಿ ಒಂದು ಹುಡುಗ ಆಗಿ ಬಂದು ಈ ಥರ ನಮ್ಮ ಗುರುಗಳಾಗಿರ್ಬೋದು ಇವರಾಗಿರ್ಬೋದು ನಮ್ಮನ್ನು ನೋಡಿಕೊಂಡು ಅವರು ಚೆನ್ನಾಗಿ ನೋಡಿಕೊಂಡು ನಾವು ಈ ಥರ ಒಂದು ಹೆಣ್ಣಾಗಿ ಬದಲಕ್ಕೆ ಸಾಧ್ಯ. ಯಾಕಂದರೆ ಅವ್ರ ಋಣದಲ್ಲಿ ಅವ್ರ ಕೈ ತುತ್ತಲ್ಲಿ ನಾವು ಬದುಕ್ತಾ ಇದ್ದೀವಿ. ಆ ಥರ ಈ ವ್ಯಕ್ತಿ ಏನು ಹೇಳ್ತಾನೆ ಅಂತಂದರೆ, ನಮ್ಮ ಮಂಗಳೂರಿಗೆಲ್ಲ ಬಂದಾಗ ಪ್ರತಿಯೊಂದು ವಾಯ್ಸ್ ಮೆಸೇಜ್ ಕಳಿಸ್ತಾನೆ. ವಾಯ್ಸ್ ಮೆಸೇಜ್ ಅವ್ರ ಫೋಟೋಸ್ ಎಲ್ಲ ಸ್ಟಾರ್ಟ್ ಮಾಡ್ತಾನೆ. ಏನಪ್ಪ ಅಂತಂದರೆ, ಸ್ಟಾರ್ಟಿಂಗು ಮತ್ತೆ ಇಲ್ಲಿ ನೋಡಿ ಫೋಟೋಸ್ ಎಲ್ಲ ಕಳಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಫೋಟೋಸ್ ಎಲ್ಲ ಕಳಿಸಿದ ಮೇಲೆ ಎಲ್ಲ ನನ್ನ ವೀಡಿಯೋಸ್ಗಳಿಗೆಲ್ಲ ಲೈಕ್ ಮಾಡುವಂಥದ್ದು, ನನ್ನ ವೀಡಿಯೋಸ್ಗಳನ್ನ ನಾನು ವಾಟ್ಸಪ್ಪಲ್ಲಿ ಹಾಕುವಂಥದ್ದು ಮಾಡ್ತಾ ಇರ್ತಾನೆ.
ಮತ್ತೆ ಅವನು ಎಲ್ಲ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ ಇಲ್ಲಿಗೆ ನಾನು ಹೇಳ್ತೇನೆ ಈ ಥರ ನನಗೆ ಮೆಸೇಜ್ ಎಲ್ಲ ಮಾಡಬೇಡಿ, ಥ್ಯಾಂಕ್ ಯು ಫಾರ್ ಯುವರ್ ದ ಹೆಲ್ಪ್ ಇಸ್ ದ ಕಂಗ್ರಾಟ್ಸ್ ಹನಿ ಗುರು ಅಂತ ಮೆಸೇಜ್ ಆಗ್ತಾನೆ ನನಗೆ. ನಾನೇ ಪದೇ ಪದೇ ಎಲ್ಲ ವೀಡಿಯೋಸ್ ಎಲ್ಲ ಕಳಿಸ್ಬೇಡಿ, ನನಗೆ ಅದು ನೋಡೋಕೆ ಪುಸ್ತಕದಲ್ಲಿ ಇರಲ್ಲ ಅಂತ. ಮತ್ತೆ ಇಂಥವ್ರಿಗೆ ಮೆಸೇಜ್ ಏನು ಮಾಡ್ತಾನೆ ಅಂದರೆ, ಪ್ಲೀಸ್ ಓನ್ಲಿ 5 minutes ಮಾತಾಡಬೇಕು, ಸಾರಿ ಫಾರ್ ದ ಅಗೇನ್ ಕಾಲ್ ಮೀ ಗುರು ಅಂತ ಮತ್ತೆ ಮೆಸೇಜ್ ಮಾಡ್ತಾನೆ. ಮತ್ತು ನಾನು ಅದನ್ನು ರೆಸ್ಪಾನ್ಸ್ ಮಾಡಲ್ಲ. ಮತ್ತಿಂದಕ್ಕೆ ಮತ್ತೆ ಸ್ಟಾರ್ಟ್ ಮಾಡಿಕೊಂಡು ಒಂದಿನ ಎಷ್ಟನೇ ತಾರೀಕಿಗೆ ಅಂತಂದರೆ ಮತ್ತು ಲೊಕೇಶನ್ ಎಲ್ಲ ಶೇರ್ ಮಾಡೋದು ಮತ್ತು ಇದೆಲ್ಲ ಗುಡ್ ಮಾರ್ನಿಂಗ್ ಗುಡ್ ಆಫ್ಟರ್ನೂನ್ ಎಲ್ಲ ಕಳಿಸ್ಲಿಕ್ಕೆಲ್ಲ ಸ್ಟಾರ್ಟ್ ಮಾಡ್ತಾನೆ ಆ ವ್ಯಕ್ತಿ. ಆಮೇಲೆ ಏನು ಮಾಡ್ತಾನೆ, ಲೊಕೇಶನ್ ಶೇರ್ ಮಾಡ್ತಾನೆ. ಲೊಕೇಶನ್ ಶೇರ್ ಮಾಡೋದು ಮತ್ತು ನನ್ನ ಫೋಟೋಸ್ಗಳೆಲ್ಲ ಕಳಿಸೋದು. ಸೋ ಸ್ವೀಟ್ ಟು ಗಾಡ್ ಯು ದ ಆಲ್ ದ ಬೆಸ್ಟ್ ದ ಮಮ್ಮಿ ಅಂತಂದು ಕಳಿಸ್ತಾನೆ. ಹಾಯ್ ವೆರಿ ಗುಡ್ ಮಾರ್ನಿಂಗ್ ಮಮ್ಮಿ ಅಂತಂದು ಎಲ್ಲನೂ ಕಳಿಸ್ತಾ ಇರ್ತಾನೆ ಆ ವ್ಯಕ್ತಿ. ಒಂದಿನ ಏನು ಮಾಡ್ತಾನೆ ಅಂತಂದರೆ, ಇದು ಥರ್ಸ್ಡೇ ಅಕ್ಟೋಬರ್ 30ನೇ ತಾರೀಕಿಗೆ ಒಂದು ವಾಯ್ಸ್ ಮೆಸೇಜ್ ಹಾಕ್ತಾನೆ. ಈಗ ಅವರು ಪರಿಚಯ ಆದದ್ದು ಹೇಗೆ, ಮಂಗಳೂರಿಗೆ ಬಂದದ್ದು ಹೇಗೆ? ಪರಿಚಯ ಆಗಿರೋದಂತಂದ್ರೆ ಸರ್ ವಿಷಯಕ್ಕೆ ಬನ್ನಿ. ಪರಿಚಯ ಆಗಿರೋದಂತಂದ್ರೆ ಏನಂದ್ರೆ, ನಾನು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಮೆಸೇಜ್ ಮಾಡ್ಕೊಂಡು ಈ ತರ ಮಾಡ್ಕೊಂಡು ಅವನು ವಾಯ್ಸ್ ಮೆಸೇಜ್ ಹಾಕ್ತಾನೆ. ನಾನು ಮಂಗಳೂರಿಗೆ ಬರ್ತಾ ಇದ್ದೀನಿ ಮಮ್ಮಿ ಅಂತ ಹೇಳಿ ಒಂದು ಲೊಕೇಶನ್ ಹಾಕಿ ಮತ್ತೆ ಕಳಿಸ್ತಾನೆ. ಆ ಮೊಮೆಂಟಲ್ಲಿ ನಾನು ಮಂಗಳೂರಲ್ಲಿ ಇರಲ್ಲ, ನಾನು ಬೆಂಗಳೂರಲ್ಲಿ ಶೂಟಿಂಗಲ್ಲಿ ಇರ್ತೇನೆ. ಆ ಮೊಮೆಂಟಲ್ಲಿ ಬಂದಾಗ ಶೂಟಿಂಗಲ್ಲಿ ಇರಬೇಕಾದ್ರೆ ನನ್ನ ಫ್ರೆಂಡ್ ನಂಬರ್ ಕೊಡ್ತೇನೆ. ಫ್ರೆಂಡ್ ಕೊಟ್ಟಾಗ ಅವನು ಹೇಳ್ತಾನೆ, ಮಮ್ಮಿ ನಾನು ಮಂಗಳೂರಿಗೆ ಬರ್ತಾ ಇದ್ದೀನಿ ಅಂತ ಹೇಳಿ ವಾಯ್ಸ್ ಮೆಸೇಜ್ ಎಲ್ಲ ಕಳಿಸಿ ಮತ್ತೆ ನನ್ನ ಫ್ರೆಂಡು ಬಂದು ಕರ್ಕೊಂಡು ಇಲ್ಲಿಂದ ಬರ್ತಾನೆ. ಯಾಕಂದರೆ ಮಂಗಳೂರು ಒಂದು ಸೂಕ್ಷ್ಮ ಆಗಿರೋ ಪ್ರದೇಶದಿಂದ ಪ್ರತಿ ಪ್ಲೇಸಲ್ಲಿ ಕೂಡ CCTV ಅಳವಡಿಸಿರ್ತಾರೆ. ಅವನು ಬಂದಿರೋದ್ರಿಂದ ಡೀಟೇಲ್ಸ್ ಹಿಡಿದು ಅಲ್ಲೆಲ್ಲ ಕಲೆಕ್ಟ್ ಮಾಡಬೇಕು. ಯಾಕಂದರೆ ನಾವಾಗಿ ಕಿಡ್ನಾಪ್ ಮಾಡಿದೀವಿ ಅಂತ ಹೇಳಿರುವಂಥ ವ್ಯಕ್ತಿ ತಾನಾಗೆ ಬಂದಿರುವಂಥ ವ್ಯಕ್ತಿ. ಯಾಕಂದರೆ ಒಂದು ಹೆಣ್ಣಾಗಬೇಕಂತ ಹೇಳಿ ನಾನೊಂದು ಮನೆಯಿಂದ ಆಚೆ ಹಾಕಿದರೆ, ನನಗೆ ಅಪ್ಪ ಅಮ್ಮ ಯಾರು ಇಲ್ಲ, ನನಗೆ ಊಟಕ್ಕೂ ಗತಿಲ್ಲ ಅಂತ ಹೇಳಿರುವಂಥ ವ್ಯಕ್ತಿ ಇವನು ಈ ಥರ ಬಂದು ಈ ಥರ ಅಪಪ್ರಚಾರ ಮಾಡೋದು ಸರಿ ಕಾಣಿಸ್ತಿಲ್ಲ. ಮತ್ತೆ ಇಲ್ಲಿಂದ ಬಂದು ಹೇಳ್ತಾನೆ. ಮತ್ತೆ ಅಲ್ಲಿ ನಾವು ಹೇಳ್ತಾನೆ, 5-6 ತಿಂಗಳು ಇರ್ಬೋದು ನಮ್ಮ ಮನೆಯಲ್ಲಿ. 5-6 ತಿಂಗಳಲ್ಲಿ ಒಂದು 3-4 ಸಲ ಮೈಸೂರಿಗೆ ಹೋಗೋದು ಬರೋದೆಲ್ಲ ಮಾಡ್ತಾ ಇರ್ತಾನೆ. ಈಗ ಟ್ರಾನ್ಸ್ಜೆಂಡರ್ ಅಂತ ಅಂದಮೇಲೆ ಇವನು ಕಿಡ್ನಾಪ್ ಮಾಡಿರುವಂಥ ವ್ಯಕ್ತಿ ಅಂತಂದು ಎಲ್ಲ ಕಡೆಯನ್ನು ಮೀಡಿಯಾದಲ್ಲಿ ಹೇಳುವಂಥ ವ್ಯಕ್ತಿ, ಅದು ಯಾವ ಥರ ಕಿಡ್ನಾಪ್ ಹೇಳಿ 3-4 ಸಲ ಮಂಗಳೂರಿಂದ ಮೈಸೂರಿಗೆ, ಮೈಸೂರಿಂದ ಮಂಗಳೂರಿಗೆ ಓಡಾಡಿರುವಂಥ ವ್ಯಕ್ತಿ, ಇದು ಯಾವ ಥರ ಕಿಡ್ನಾಪ್? ನನಗೆ ಇದು ಪ್ರಶ್ನೆ ಆಗಿ ಕಾಡ್ತಾ ಇದೆ. ಮತ್ತೊಂದು, ಅವನು ಮೀಡಿಯಾದಲ್ಲೆಲ್ಲ ಬಾಯಿ ಬಿಟ್ಟಿರಲ್ಲ. ಫಸ್ಟಿಗೆ ಇನ್ವೆಸ್ಟ್ಮೆಂಟ್ಗೆ ಅಲ್ಲಿ ಲಸ್ಕರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕರೆಸಿದಾಗ ಅವನು ಮೇಡಮ್ ಹತ್ರ ಹೇಳ್ತಾನೆ, ಮೇಡಮ್ ನಾನು 3-4 ಸಲ ಮಂಗಳೂರಿಂದ ಮೈಸೂರಿಗೆಲ್ಲ ಬಂದು ಹೋಗೋದು ಬರೋದೆಲ್ಲ ಮಾಡಿದ್ದೀನಿ ಅಂದಾಗ ಮೇಡಮಿಗೆ ಒಂದು ಪ್ರಶ್ನೆ ಕಾಡುತ್ತೆ, ಅಲ್ಲಪ್ಪ ನೀನು ಈ ಥರ ಮಾಡ್ತಿದ್ಯಾ, ಅಂದರೆ ಕಿಡ್ನಾಪ್ ಅಂತ ಹೇಳಿದ್ಯಾ, 3-4 ಸಲ ಓಡಾಡಿದೆಯಲ್ಲ, ಇದು ಯಾವ ಥರ ಕಿಡ್ನಾಪ್ ಅಂತಲೂ ಪ್ರಶ್ನೆ ಮಾಡ್ತಾರೆ. ಮತ್ತೆ ಅವನು ಪ್ರತಿಯೊಂದು ಮಾತಾಡಿರುವಂಥದ್ದು ಎಲ್ಲನೂ ವಿಡಿಯೋ ಮಾಡಿ ಇಟ್ಕೊಳ್ತಾರೆ ಅಲ್ಲಿ. ಯಾಕಂದರೆ ಅವನ ಮೇಲೆ ತುಂಬ ಡೌಟ್ಸ್ ಎಲ್ಲ ಕಾಣಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ವ್ಯಕ್ತಿ ಬಂದು ನಮ್ಮನೇಲೆ ಉಟ್ಕೊಂಡು ತಿಂದ್ಕೊಂಡು ಇರುವಂಥ ವ್ಯಕ್ತಿ. ಯಾಕಂದರೆ ಒಂದು ನಮ್ಮ ಸಮುದಾಯದವರಂತ ಮೇಲೆ ನಮಗೊಂದು ಖುಷಿ ಇರುತ್ತೆ, ಏನೋ ಮನೆ ಬಿಟ್ಟು ಬಂದಿದ್ದಾನೆ, ಚೆನ್ನಾಗಿ ನೋಡ್ಕೋಬೇಕು, ಅಪ್ಪ ಅಮ್ಮ ಯಾರಿಲ್ಲ ಇವನಿಗೆ, ಊಟಕ್ಕೂ ಗತಿ ಇಲ್ಲ ಅಂತ ಹೇಳಿರುವಂಥ ವ್ಯಕ್ತಿಗೆ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ನಮ್ಮ ಮನಸ್ಥಿತಿ ಇರುತ್ತೆ. ಹೊರತಾಗಿ ಇವನನ್ನು ಹಾಳು ಮಾಡಬೇಕು ಅನ್ನೋ ಬುದ್ಧಿ ಮಾತ್ರ ನಮ್ಗೆ ಇರಲ್ಲ. ಮತ್ತೆ ಇವನು ಏನು ಮಾಡ್ತಾನೆ ಅಂದರೆ, ನಾನು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಆ್ಯಕ್ಟಿವ್ ಇರೋದನ್ನು ಕೂಡ ಅವನ ಇನ್ಸ್ಟಾಗ್ರಾಮಲ್ಲೆಲ್ಲ ಮೆಸೇಜ್ ಆಗಿರುವಂಥದ್ದು, ಪ್ರತಿಯೊಂದು ಮಾಡಿರುವಂಥದ್ದಾಗಿದ್ದು ನನಗೆ ಕಮೆಂಟ್ ಆಗಿರ್ಬೋದು, ಮತ್ತು ನನ್ನ ರೀಲ್ಸ್ ಎಲ್ಲ ಕಳಿಸುವಂಥದ್ದೆಲ್ಲ ಕಳಿಸಿದಾಗ ಅವನು ಇಲ್ಲಿ ಮಂಗಳೂರಿಗೆ ಬಂದಾಗ ಹೇಳ್ತಾನೆ, ಮಮ್ಮಿ ನಾನು ಕೂಡ ನಿಮ್ಮ ಜೊತೆ ರೀಲ್ಸ್ ಮಾಡಬೇಕು, ಮಮ್ಮಿ ನಾನು ಮಾಡ್ಬೇಕಂತಂದಾಗ ಸರಿ ಅಮ್ಮ ಓಕೆ ಅಂತಂದರೆ, ನಾವು ರೀಲ್ಸ್ ಮಾಡಿರೋದು ಪಬ್ಲಿಕ್ ಪ್ಲೇಸ್ಗಳಲ್ಲೆಲ್ಲ ಮಾಡಿದ್ದೀವಿ. ಈ ವ್ಯಕ್ತಿ ಕಿಡ್ನಾಪ್ ಮಾಡಿದೀವಿ ಅಂತ ಹೇಳಿರುವಂಥ ವ್ಯಕ್ತಿ ಈಗ ಪಬ್ಲಿಕ್ ಪ್ಲೇಸಲ್ಲೆಲ್ಲ ಕರ್ಕೊಂಡು ಹೋದಾಗ ಕಿರ್ಚ್ಬೋದಾಗಿತ್ತಲ್ಲ, ಇವ್ರು ನನ್ನ ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳಿ ಕಿರ್ಚ್ಬೋದಾಗಿತ್ತಲ್ಲ, ಯಾಕೆ ಕಿರ್ಚ್ಲಿಲ್ಲ? ಮತ್ತೆ ನಾವು ಸ್ವಂತ ಮನೆಯಲ್ಲಿಲ್ಲ, ಬಾಡಿಗೆ ಮನೇಲಿ ಇದೀವಿ. ನಮ್ಮ ಓನರ್ ಮನೆಗೆ ಹೋಗೋದು ಬರೋದೆಲ್ಲ ಮಾಡ್ತಾ ಇರ್ತಾರೆ. ನಮ್ಮ ಓನರ್ ಹತ್ರ ಹೇಳ್ಬೋದಾಗಿತ್ತಲ್ಲ, ಇವನು ನಾವು ಕಿಡ್ನಾಪ್ ಮಾಡಿದೀವಿ ಅಂತ ಹೇಳ್ಬೋದಾಗಿತ್ತಲ್ಲ, ಯಾಕೆ ಹೇಳಿಲ್ಲ? ಮತ್ತೆ ನಮ್ಮದೊಂದು ಅನಿ ಕೆಫೆ ಅಂತ ಇದೆಲ್ಲ, ಆ ಕೆಫೆಗೆ ಹೋಗೋದು ಬರೋದೆಲ್ಲ ಮಾಡ್ತಾ ಇರ್ತಾನೆ, ಗಾಡಿ ತಗೊಂಡೆಲ್ಲ ಓಡಾಡ್ತಾ ಇರ್ತಾನೆ. ಮತ್ತೆ ಎಲ್ಲಾನು CCTVಯಲ್ಲೆಲ್ಲ ಫುಟೇಜ್ ಎಲ್ಲ ಇದ್ದೇ ಇರುತ್ತೆ. ಆ ಫುಟೇಜ್ ಸಮೇತ ತೆಗೆದು ನನಗೆ ನ್ಯಾಯ ಕೊಡಿಸ್ಲೇಬೇಕು. ಮತ್ತು ಇನ್ನೊಂದು ಮತ್ತೆ ಹೇಳ್ತಾನೆ, ಇವನ ಲೈಂಗಿಕವಾಗಿ ಅಂತಂದ್ರೆ ಇವನನ್ನು ದಂಧಕ್ಕೆ ನಿಂದಿರಿಸಿ ನಾವು ಹಣ ಮಾಡ್ಕೊಂಡಿದೀವಿ ಅಂತ ಹೇಳ್ತಾನೆ.
ಓಕೆ, ಇದಕ್ಕೆ ವಿಚಾರಕ್ಕೆ ಬರೋಣಂತ. ಈ ವ್ಯಕ್ತಿನ ದಂಧಕ ನಿಲ್ಲಿಸೋದಕ್ಕೆ ಇವನಿಗೆ ಸರ್ಜರಿ ಆಗಿಲ್ಲ, ಏನಾಗಿಲ್ಲ. ಇವನಿಗೆ ಲಕ್ಷ ಲಕ್ಷ ಕೊಟ್ಟು ಕಸ್ಟಮರ್ಗಳು ಬರ್ತಿದ್ದಾರಂತೆ. ಆ ವ್ಯಕ್ತಿ ಲಕ್ಷ ಕೊಟ್ಟಿರುವಂತ ವ್ಯಕ್ತಿಗಳು ಯಾರಂತ ನಮಗೆ ಕನ್ಫರ್ಮ್ ಆಗಬೇಕು. ಇಂಥ ವ್ಯಕ್ತಿ ಇವನಿಗೆ ಸರ್ಜರಿ ಆಗಿಲ್ಲ, ಏನಾಗಿಲ್ಲ, ಇವನಿಗೆ ಲಕ್ಷ ಕೊಟ್ಟು ಬಂದು ಇವನ ಹತ್ರ ಮಲ್ಕೊಂಡು ಹೋಗಿರುವಂತ ವ್ಯಕ್ತಿ ಯಾರಂತ ನಮಗೆ ಪ್ರೂಫ್ ಬೇಕು. ಮತ್ತೆ ಇನ್ನೊಂದು ಹೇಳ್ತಾನೆ ಅಂತಂದ್ರೆ, ಬಾಂಬೆಗೆ ಹೋಗಿ ನಾವು ಲಿಂಗ ಪರಿವರ್ತನೆ ಮಾಡಿಸ್ತೀವಿ ಅಂತ ಹೇಳ್ತಾರೆ. ನಮ್ಮ ಸಮುದಾಯದಲ್ಲಿ ಅಷ್ಟು ಸುಲಭವಾಗಿ ಲಿಂಗ ಪರಿವರ್ತನೆ ಯಾರು ಮಾಡ್ಸಕ್ ಸಾಧ್ಯನೇ ಇಲ್ಲ. ಲಿಂಗ ಪರಿವರ್ತನೆ ಮಾಡಿಸೋದಕ್ಕೆ ಯಾರು ಸಾಧ್ಯ ಇಲ್ಲ. ಯಾಕಂದ್ರೆ ಒಂದು ಕೌನ್ಸಿಲಿಂಗ್ ಆಗಿರ್ಬೇಕು, ಮತ್ತೆ ಬೇರೆ ಬೇರೆ ಅಂತ ಹಾರ್ಮೋನ್ ಟೆಸ್ಟಿಂಗ್ ಎಲ್ಲ ಇರಬೇಕು, ಮತ್ತೆ ಇನ್ನು ಹಾವಭಾವಗಳೆಲ್ಲ ಚೇಂಜ್ ಆಗಿರ್ಬೇಕು, ನಮ್ಮ ಸಮುದಾಯದವ್ರ ಜೊತೆ ಪಳಗಿರ್ಬೇಕು. ಆ ವಿಚಾರದಲ್ಲಿ ಮಾತ್ರ ಸರ್ಜರಿ ಮಾಡಿಸ್ತಾರೆ. ಮತ್ತೆ ಅದು ಸರ್ಟಿಫಿಕೇಟ್ ಎಲ್ಲ ಬೇಕಾಗುತ್ತೆ. ಇವ್ರ ಅಪ್ಪ ಅಮ್ಮನ ಸಿಗ್ನೇಚರ್ ಆಗಿರ್ಬೋದು, ಇವನ್ ಸಿಗ್ನೇಚರ್ ಆಗಿರ್ಬೋದು, ಪ್ರತಿಯೊಂದು ಅಫಿಡವಿಟ್ ಮಾಡಿಸಿ ಕೊಡ್ಬೇಕಾಗುತ್ತೆ. ಅಷ್ಟು ಸುಲಭವಾಗಿ ಯಾರು ಸರ್ಜರಿ ಇವನನ್ನು ಮಾಡಿಸಲ್ಲ, ನನ್ನ ಸಮುದಾಯದವ್ರು ಯಾರು ಮಾಡಿಸಲ್ಲ. ಇದೊಂದು. ಮತ್ತೆ ಹೇಳ್ತಾನೆ, ನನ್ನನ್ನು ಕಲೆಕ್ಷನ್ಗೆ ಕೇರಳ ಭಾಗದಲ್ಲಿ, ಆಚೆ ಭಾಗದಲ್ಲೆಲ್ಲ ಕರ್ಕೊಂಡು ಹೋಗ್ತಾ ಇದ್ರು, ಇವನ್ ದುಡ್ಡಿರೋದು ನಾವು ತಗೊಳ್ತಿದ್ವಿ ಅಂತ ಹೇಳ್ತಾ ಇದ್ದೇನೆ. ನಾನು ಇದಕ್ಕೂ ಕ್ಲಾರಿಟಿ ಕೊಡ್ತೇನೆ. ಇವನು ಕೇರಳ ಭಾಗ ಆಚೆ ಇದೆ ಅಂತ ಹೇಳ್ತಾನಲ್ಲ, ಪ್ರತಿಯೊಂದು ಕಡೆ ಮಂಗಳೂರು ಅಂತಂದ್ಮೇಲೆ ಎಲ್ಲ ಕಡೆ CCTV ಇದೆ. ನಾನು ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಅದನ್ನೆಲ್ಲ ಕ್ಯಾಪ್ಚರ್ ಆಗಿರುತ್ತೆ. ಯಾಕಂದ್ರೆ ಇವನು ಪಬ್ಲಿಕ್ ಪ್ಲೇಸ್ ಅಲ್ಲೆಲ್ಲ ಓಡಾಡ್ತಿದ್ದಾನೆ. ನನಗೆ ಕಿಡ್ನಾಪ್ ಮಾಡಿದ ಅಂತ ಹೇಳ್ಬೋದಾಗಿತ್ತು, ಅಂಗಡಿಯವರಿಗೆ ಹೇಳ್ಬೋದಾಗಿತ್ತು. ಈ ವ್ಯಕ್ತಿ ಯಾಕೆ ಹೇಳಿಲ್ಲ? ನಾನು ಇವನ ಜೊತೆ ಕಲೆಕ್ಷನ್ಗೆ ಹೋಗ್ತಿದ್ದೆ ಅಂತ ಹೇಳ್ತೇನೆ. ನಾನು ಯಾವತ್ತೂ ಕಲೆಕ್ಷನ್ಗೆ ನಾನು ಹೋಗ್ಲಿಲ್ಲ. ಅವನ ಜೊತೆ ನಾನು ಯಾಕೆ ಹೋಗ್ಬೇಕು ಹೇಳಿ? ನಂದೇ ಕೆಫೆ ನೋಡ್ಕೊಳ್ಳೋದು ನಮಗೆ ಪುರ್ಸತ್ತಿರಲ್ಲ. ಇವನ ಜೊತೆ ನಾವ್ಯಾಕೆ ಹೋಗ್ಬೇಕು? ಮತ್ತೆ ಹೇಳ್ತಾನೆ, ಇವನಿಗೆ ಬಾಡಿ ಗಾರ್ಡ್ ಆಗಿ ನಾವು 4-5 ಜನ ಕಳಿಸಿ ನಿಂದಿರ್ತಿದ್ವಂತೆ. ನಮ್ಮ ಟೈಮ್ ಎಲ್ಲ ವೇಸ್ಟ್ ಮಾಡ್ಕೊಂಡು ಈ ವ್ಯಕ್ತಿಯಿಂದ ನಾವ್ಯಾಕೆ ಬಾಡಿ ಗಾರ್ಡ್ ಕಳಿಸ್ಬೇಕು? ಪ್ರತಿಯೊಂದು ತನಿಖೆ ಆಗ್ಲೇಬೇಕು. ಯಾಕಂದ್ರೆ ಇದೊಂದು ಷಡ್ಯಂತ್ರ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ವ್ಯಕ್ತಿ ಬಂದು ಹೋಗೋದು ಬರೋದೆಲ್ಲ ಮಾಡ್ತಾ ಇರ್ತಾರೆ ಸಾಮಾನ್ಯವಾಗಿ. ಅವತ್ತುಗಳಾಗಿ ಒಂದಿನ ಎಷ್ಟಂತಂದ್ರೆ ಯಾವ ತಿಂಗಳಲ್ಲಿ ಹೋಗ್ತಾನೆ, ಆ ಡೇಟಲ್ಲಿ ನನ್ಗೆ ಹೇಳ್ತಾನೆ, ಮಮ್ಮಿ ನಾನು ಊರಿಗೆ ಹೋಗ್ಬೇಕು, ಮಮ್ಮಿಗೆಲ್ಲ ಹುಷಾರಿಲ್ಲ ಅಂತೇಳಿ. ಇವನು ವ್ಯಕ್ತಿ ಫಸ್ಟಿಗೆ ಸ್ಟಾರ್ಟಿಂಗ್ ಬಂದಿರುವಂಥ ವ್ಯಕ್ತಿ ಹೇಳ್ತಾನೆ, ನನಗೆ ಅಪ್ಪ ಅಮ್ಮ ಯಾರಿಲ್ಲ ಅಂತ ಹೇಳಿರೋಂಥ ವ್ಯಕ್ತಿ. ಮತ್ತೆ ಎಲ್ಲ ಗೊತ್ತಾಗುತ್ತೆ, ಹೀಗೆ ಅಂತಂತೆಲ್ಲ ಗೊತ್ತಾಗುತ್ತೆ. ಮತ್ತಿದರಿಗೆ ನಾಸಾ ಪ್ರಕಾರ ಈಗ ಎಲ್ರಿಗೆ ಒಂದು ಪ್ರಶ್ನೆ ಅಂತಂದಕ್ಕೆ ಆಗ್ತಾ ಇದೆ. ನಾನು ಅವನಿಗೆ ಡಾಕ್ಯುಮೆಂಟ್ಸ್ ಎಲ್ಲ ಮಾಡಿಸಿಕೊಟ್ಬಿಟ್ಟಿದ್ದಾಳೆ, ಫೇಕ್ ಡಾಕ್ಯುಮೆಂಟ್ಸ್ ಎಲ್ಲ ಮಾಡಿಸಿಕೊಟ್ಟು ಬಿಟ್ಟಿದ್ದಾಳೆ ಅಂತೇಳಿ ಎಲ್ಲರುಗಳಾಗಿ ಅಂದ್ರೆ ಕೆಲವು ವ್ಯಕ್ತಿಗಳೆಲ್ಲ ಹೇಳ್ತಾ ಇದ್ದಾರೆ. ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಾಸಾ ಜಡ್ಜ್ಮೆಂಟ್ ಅಂತಿದೆ. ನಾಸಾ ಜಡ್ಜ್ಮೆಂಟ್ ಪ್ರಕಾರ ಆ ವ್ಯಕ್ತಿ ಸ್ವತಃ ನಾನು ಮಂಗಳಮುಖಿ ಅಂತೇಳಿ ಇದು ಯಾವುದಂದ್ರೆ ಅಫಿಡವಿಟ್ ಮಾಡಿಸಿದ್ದಾನೆ. ನೋಡಿ, ಅಫಿಡವಿಟ್ ಮಾಡಿಸಿರುವಂಥ ವ್ಯಕ್ತಿಗೆ ನಾವ್ಯಾಕೆ ಫೋರ್ಸೇಬಲ್ ಮಾಡಬೇಕು? ನಾಸಾ ಜಡ್ಜ್ಮೆಂಟ್ ಪ್ರಕಾರ ಯಾರು ನನ್ನನ್ನು ನಾನು ಮಂಗಳಮುಖಿ ಅಂತ ಹೇಳಿ ಆ ವ್ಯಕ್ತಿ ಒಪ್ಕೊಂಡ್ಮೇಲೆ ಅದರಲ್ಲಿ ನಾನು ಪ್ರಶ್ನೆ ಮಾಡ್ಲಿಕ್ಕೆ ಬರಲ್ಲ, ಯಾವ ಸಂಘಟನೆದವರು ಪ್ರಶ್ನೆ ಮಾಡ್ಲಿಕ್ಕೆ ಆಗಲ್ವಾ, ಮತ್ತೆ ಯಾವುದು ಅಂದ್ರೆ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆದವರು ಮತ್ತೆ DC ಅವರು ಯಾರಿಗೆ ಪ್ರಶ್ನೆ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಇವನು ತಾನೇ ಸ್ವತಃ ಹೇಳ್ಕೊಂಡಿದ್ದೆ, ನಾನು ಒಂದು ಮಂಗಳಮುಖಿ ಅಂತ ಹೇಳಿ ಹೇಳ್ಕೊಂಡಿದ್ದಾನೆ. ಮಂಗಳಮುಖಿ ಅಂತ ಹೇಳ್ಕೊಂಡಾಗ ಯಾರು ಪ್ರಶ್ನೆ ಮಾಡುವಾಗಿಲ್ಲ. ಯಾಕಂದ್ರೆ ಇವನು ಸ್ವತಃ, ಯಾಕಂದ್ರೆ 18 ವರ್ಷ ಮೇಲ್ಪಟ್ಟಿದ ಒಳಗಡೆ ಇರುವಂತ ವ್ಯಕ್ತಿಗಳಿಗೆ ನಾವು ಪ್ರಶ್ನೆ ಮಾಡ್ಬೋದು, ಯಾಕಪ್ಪ ಈ ತರ ಬಂದಿದ್ಯಾ, ಮನೆ ಬಿಟ್ಟು ಬಂದಿದ್ಯಾ, ನೀ ಟ್ರಾನ್ಸ್ಜೆಂಡರ್ ಹೌದಲ್ಲ ಅಂತ ನಾವೆಲ್ಲನೂ ಕೇಳ್ಬೋದು. ಆದ್ರೆ ಇವ್ರು ಸ್ವತಃವಾಗಿ ನಾನೊಂದು ಮಂಗಳಮುಖಿ ಆಗ್ಬಾರ್ದು ಹೇಳಿ ನಮ್ಮ ಡ್ರೆಸ್ಗಳೆಲ್ಲ ಉಟ್ಕೊಂಡು, ನನ್ನ ಫ್ರೆಂಡ್ಸ್ಗಳ ಡ್ರೆಸ್ಗಳೆಲ್ಲ ಉಟ್ಕೊಂಡು ಇವನು ಆಲ್ರೆಡಿ ನಮ್ಗೆ ನ್ಯೂಸ್ ಬಂತಂತಂದ್ರೆ ಇವನು ಆಲ್ರೆಡಿ ಮೈಸೂರಲ್ಲಿ ಇದೇ ತರನೇ ಡ್ರೆಸ್ ಹಾಕೊಂಡು ಓಡಾಡ್ತಿದ್ದಂತೆ. ಮತ್ತೆ ಇನ್ನೊಂದು ಇನ್ಫಾರ್ಮೇಶನ್ ಸಿಕ್ತು, ಈ ವ್ಯಕ್ತಿಗೆ ಎಲ್ಲರೂ ಅಂದ್ರೆ ಅಪ್ಪ ಅಮ್ಮ ಎಲ್ಲರೂ ಇದ್ದಾರೆ, ಫ್ಯಾಮಿಲಿ ಎಲ್ಲ ಇದ್ದಾರೆ ಅಂತಾನು ಗೊತ್ತಾಯ್ತು. ಮತ್ತೆ ಈ ವ್ಯಕ್ತಿ ತನ್ನಿಂದ ದುಡಿಯೋದು ಆಗ್ಲಾರ್ದೇನೆ ಇದೇ ತರನೇ ಮನೆಗಳಿಗೆ ಅಂದ್ರೆ ನನ್ನ ಸಮುದಾಯದವರ ಮನೆಗೆ ಹೋಗಿ ಅವ್ರ ಜೊತೆ ಇದ್ದು, ಅವ್ರದ್ದೇ ಸಾರಿ ಎಲ್ಲ ಉಟ್ಕೊಂಡು ಅವ್ರ ಜೊತೆನೆ ಇದ್ದು. ಹಾಗಾದ್ರೆ ಇವನಿಗೆ ನಾವು ಹೇಳ್ತಾನೆ ಕಿವಿ ಚುಚ್ಚಿದ ಮುಗ್ದೆ ಅವ್ನಿಗೆ ಆಲ್ರೆಡಿ ಎಲ್ಲ ಚುಚ್ಕೊಂಡೇ ಬಂದಿರೋದು. ಮಂಗಳೂರಿಗೆ ಅವ್ನಿಗೆಲ್ಲ ಚುಚ್ಕೊಂಡೇ ಬಂದಿರೋದು. ಇದನ್ನ ಸ್ವಲ್ಪ ತನಿಖೆ ಆಗ್ಲೇಬೇಕು. ಮತ್ತೆ ದೂರದಾರ ವ್ಯಕ್ತಿ ಮತ್ತೆ ನಿಮ್ಮ ಮನೆ ಅಡ್ರೆಸ್ ಒಂದೇ ಇದೆಯಲ್ಲ ಆಧಾರ್ ಕಾರ್ಡ್ ಅಲ್ಲಿ, ಹೇಗೆ ಬಂತು? ಅದು ಹೇಗೆ ಬಂತಂತಂದ್ರೆ ನಾಸಾ ಜಡ್ಜ್ಮೆಂಟ್ ಪ್ರಕಾರ ಆ ವ್ಯಕ್ತಿ ನಮ್ಮನೇಲೆ ಇದ್ದಿದ್ದು. ಬಟ್ ಅವರು ಮೂಲ ನಿವಾಸಿ ಇಲ್ಲಿ ಮೈಸೂರಲ್ಲ? ಹೌದು ಸರ್, ಮೂಲ ನಿವಾಸಿ ಮೈಸೂರು ಆಗಿರ್ಬೋದು. ಓಕೆ ಸರ್, ಓಕೆ, ಅದಕ್ಕೆ ನಾನು ಕ್ಲಾರಿಟಿ ಕೊಡ್ತೇನೆ. ಮೂಲ ನಿವಾಸಿ ಮೈಸೂರನ್ನಾಗಿರ್ಬೋದು. ಯಾಕಂದ್ರೆ ನಂದು ಮೂಲ ನಿವಾಸ ರಾಯಚೂರು. ನಾನೊಂದು ಹೆಣ್ಣಾಗ್ಬೇಕಂತ ಹೇಳಿ ನಾನು ಮಂಗಳೂರಲ್ಲಿ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಎಲ್ಲ ಮಾಡಿಸ್ಕೊಂಡೆ. ನಾನು ಸ್ಟಾರ್ಟಿಂಗ್ ಬಂದಾಗ ನಾನು ಒಂದು ಹೀಗೆ ಬಂದಿರೋದು, ಪ್ಯಾಂಟ್ ಶರ್ಟಲ್ಲೇ ಬಂದಿರೋದು. ಪ್ಯಾಂಟ್ ಶರ್ಟಲ್ಲಿ ಬಂದಾಗ ನಾನೊಂದು ಹೆಣ್ಣಾಗ್ಬೇಕಂತ ಹೇಳಿ ನನ್ನ ಸಮುದಾಯದವ್ರ ಹತ್ರ ಹೇಳ್ಕೊಂಡಾಗ ಅವ್ರು ಹೇಳಿದ್ರು, ಹೋಗಿ ಈ ತರ ರೂಲ್ಸ್ ಎಲ್ಲ ರೆಗ್ಯುಲೇಷನ್ಸ್ ಎಲ್ಲ ಇರ್ತವೆ, ಈ ತರ ಎಲ್ಲ ಪ್ರೊಸೀಜರ್ ಎಲ್ಲ ಇರ್ತವೆ ಅಂತ ಪ್ರತಿಯೊಬ್ರು ಹೇಳ್ಬೇಕಾಗುತ್ತೆ, ಹೇಳ್ಬೇಕು.
ಈ ತರ ಇದ್ದಾಗ ಆ ವ್ಯಕ್ತಿಗೆ 18 ವರ್ಷ ಮೇಲ್ಪಟ್ಟಾಗಿದೆ. ಯಾಕಂದ್ರೆ ಅವನಿಗೆ ಸ್ವತಃ ಯೋಚನೆ ಮಾಡುವ ಶಕ್ತಿ ಕೂಡ ಇದೆ. ನಾಸಾ ಜಡ್ಜ್ಮೆಂಟ್ ಪ್ರಕಾರನೂ ಇದೆ. ಅವನು ಇದು ಅಂದ್ರೆ ಕೋರ್ಟ್ ಕಡೆಯಿಂದನೂ ಇದು ತಗೊಂಡು ಅಫಿಡವಿಟ್ ಮಾಡಿಸ್ಕೊಂಡಿದ್ದಾನೆ. ಅಫಿಡವಿಟ್ ಮಾಡಿಸ್ಕೊಂಡಾಗ ಅವನಿಗೆ ನಾವು ಪ್ರಶ್ನೆ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ನಮ್ಮದು ಆಧಾರ್ ಕಾರ್ಡ್ ಕೊಂಡೋಗಿ ಅವ್ನು ಮಾಡಿಸ್ಕೊಂಡಿರ್ಬೋದು. ಯಾಕಂದ್ರೆ ನಾನೊಂದು ಹೆಣ್ಣಾಗ್ತ ಅಂತ ಹೇಳಿ ಬಂದಿರುವಂತ ವ್ಯಕ್ತಿ ಸಡನ್ಲಿ ಗಂಡ ಆಗ್ತಾನಂತ ಯಾರಿಗಾದ್ರೂ ಕನಸು ಬಿದ್ದಿತ್ತ ಹೇಳಿ? ಇವನು ಈ ತರ ಮಾಡಿಸ್ಕೊಂಡಾಗ ಈಗ ನನ್ನ ಬೇರೆ ಎಲ್ಲ ಹೇಳ್ತಾರೆ, ನಾನೇ ಸ್ವತಃವಾಗಿ ಮಾಡಿಸಿದ್ದೀನಿ. ನಾಸಾ ಜಡ್ಜ್ಮೆಂಟ್ ಹೇಳ್ತಿದೆ, ನ್ಯಾಯಾಲಯನೇ ಹೇಳ್ತಾ ಇದೆ ಏನಂತಂದ್ರೆ ಸ್ವತಃ ನಾನು ಒಂದು ಮಂಗಳಮುಖಿ ಅಂತ ಹೇಳಿ ಒಪ್ಕೊಂಡ ಮೇಲೆ ಯಾರು ಪ್ರಶ್ನೆ ಮಾಡುವಾಗಿಲ್ಲ, ಯಾರು ಕೇಳುವ ಹಕ್ಕಿಲ್ಲ ಅಂತಾನು ಕೇಳ್ತಾರೆ. ಹಾಗೆ ನಾವು ಕೇಳುವ ಹಕ್ಕು ಹೇಗೆ ಬರುತ್ತೆ ಸರ್? ಯಾರೇ ಆಗ್ಲಿ ಪ್ರತಿಯೊಬ್ಬರ ಮೇಲೆ ದೂರ ಆಗ್ತಾನೆ ಅಂತಂದ್ರೆ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಮೇಲೆ ದೂರ ಆಗ್ತಾನೆ, ಇವತ್ತು DC ಅವ್ರ ಮೇಲೆ ದೂರ ಆಗ್ತಾನೆ. ವೆರಿಫಿಕೇಶನ್ ಮಾಡ್ಬೇಕಂತಂದಾಗ ಇವನು ಸ್ವತಃ ನಾನು ಮಂಗಳಮುಖಿ ಅಂತಾನೆ ಒಪ್ಕೊಂಡು ಇದೆಲ್ಲ ಮಾಡಿಸಿದ ಮೇಲೆ ಇವನಿಗೆ ವೆರಿಫಿಕೇಶನ್ ಯಾವ ತರ ಮಾಡ್ಬೇಕು ನೀವು ಹೇಳಿ? ಯಾಕಂದ್ರೆ ನಾಸಾ ಜಡ್ಜ್ಮೆಂಟ್ ಪ್ರಕಾರ ಅವನಿಗೆ ಮೆಡಿಕಲ್ ಟೆಸ್ಟ್ ಆಗ್ಲಿ ಇನ್ನೊಂದಾಗ್ಲಿ ಮಗದೊಂದಾಗ್ಲಿ ಮಾಡುವ ರೈಟ್ಸ್ ಇಲ್ಲ. ಯಾಕಂದ್ರೆ ಅವನು ಸ್ವತಃ ನಾನು ಮಂಗಳಮುಖಿ ಅಂತಾನೆ ಒಪ್ಕೊಂಡ್ಮೇಲೆ ಯಾರು ಪ್ರಶ್ನೆ ಮಾಡುವಾಗನೇ ಇಲ್ಲ. ಆ ತರ ವ್ಯಕ್ತಿ ಬಂದು ತನ್ನ ಡಾಕ್ಯುಮೆಂಟ್ಸ್ ಎಲ್ಲ ಮಾಡ್ಕೊಂಡು TC ಕಾರ್ಡ್ ಎಲ್ಲ ಒತ್ತಾಯ ಪೂರ್ವಕವಾಗಿ ಮೇಡಮ್ಗೆ ಫೋನ್ ಮಾಡಿ ಮಾಡ್ಕೊಂಡು, ಯಾಕಂದ್ರೆ ಅವನು ಒಂದು ಮಂಗಳಮುಖಿ ಸಮುದಾಯದಲ್ಲಿ ಇದ್ದಾನೆ ಅಂತಂದ ಮೇಲೆ ಅವನು ಒಳ್ಳೆಯವನು ಕೆಟ್ಟವನು ಅಂತ ಯಾರಿಗೆ ಗೊತ್ತಾಗುತ್ತೆ? ಯಾಕಂದ್ರೆ ನನ್ನ ಸಮುದಾಯದವರು ಎಲ್ಲರೂ ಬರೋದು ಪ್ಯಾಂಟ್ ಶರ್ಟ್ ಅಲ್ಲೇ ಬರ್ತಾರೆ, ಬದಲಾಗ್ತಾ ಒಂದು ಹೆಣ್ಣಾಗಿ ಬದಲಾಗ್ತಾರೆ. ಆದಾಗ ಇದೇ ತರನೇ ಇರ್ಬೋದು, ಇವನು ಕೂಡ ಇದೇ ತರನೇ ಇರ್ಬೋದು ಅಂತ ಹೇಳಿ ಎಲ್ಲರೂ ಅದೇ ತರ ಗೆಸ್ ಮಾಡ್ಕೊಂಡಿರ್ತೆ. ನಾವು ಕೂಡ ಅದೇ ತರನೇ ಅನ್ಕೊಂಡಿರುವಂತ ವ್ಯಕ್ತಿಗಳು. ಅವನು ಸಡನ್ಲಿ ಅಡ್ರೆಸ್ ಚೇಂಜ್ ಆಯ್ತು ಅಂತ ಅದಕ್ಕೆ ಹೇಳಿ. ಅಡ್ರೆಸ್ ಸರ್ ಅದೇ ಆಧಾರ್ ಕಾರ್ಡ್, ನಮ್ಮ ಅಡ್ರೆಸ್ ಆಧಾರ್ ಕಾರ್ಡ್. ಯಾಕಂದ್ರೆ ನಾವು ಇರುವಂತ ಆಧಾರ್ ಕಾರ್ಡು, ಯಾಕಂದ್ರೆ ನಾವು ಬಂದರ್ ಮನೇಲಿ ಇದ್ದಾಗ ಇವರೆಲ್ಲ ಹೇಳ್ತಾರೆ ನೀನು ಅಡ್ರೆಸ್ ಇಂದು ಇದು ಕೊಟ್ಟಿದ್ಯಾ ಅಂತ ಹೇಳಿ, ಕಾಪಿ ಇದ್ದು ಇದು ಕೊಟ್ಟಿದ್ಯಾ ಅಂದ್ರೆ ಮನೆ ಅಗ್ರಿಮೆಂಟ್ ಕೊಟ್ಟಿದ್ಯಾ ಅಂತ ನನಗೆ ನಿನ್ನೆ ನಾನು ನ್ಯೂಸ್ ಅಲ್ಲಿ ಇದರಲ್ಲಿ ನೋಡ್ತಾ ಇದ್ದೆ. ಮನೆ ಅಗ್ರಿಮೆಂಟ್ ಹೇಗೆ ಕೊಡಕ್ಕಾಗುತ್ತೆ? ಮನೆ ಅಗ್ರಿಮೆಂಟ್ 1 ವರ್ಷದವರೆಗೆ ಮಾತ್ರ ಇರುತ್ತೆ, ಚಾಲ್ತಿಯಲ್ಲಿ ಇರ್ಬೇಕಾದ್ರೆ ನಾವು ಆ ಮನೆ ಬಿಟ್ಟು 3 ವರ್ಷ ಆಗಿ ನಾವು ಬೇರೆ ಬಾಡಿಗೆ ಮನೆಯಲ್ಲಿ ಇದ್ದಿದ್ದು. ಬೇರೆ ಬಾಡಿಗೆ ಮನೆಯಲ್ಲಿ ಇದ್ದಾಗ ಇದು 1 ವರ್ಷದವರೆಗೆ ಅಗ್ರಿಮೆಂಟ್ ಚಾಲ್ತಿಯಲ್ಲಿ ಇರುತ್ತೆ ಸರ್. ಅದು ಕ್ಯಾನ್ಸಲ್ ಆಗೇ ಇರುತ್ತೆ ತಾನೇ. ನಮ್ಮ ಆಧಾರ್ ಕಾರ್ಡ್ ತಗೊಂಡೋಗಿ ನನ್ನ ಸಮುದಾಯದವರು ಅಂತ ಹೇಳಿದ ಮೇಲೆ ಅಲ್ಲಿ ತೋರಿಸಿದ ಮೇಲೆ ಕೊಡ್ತಾರೆ. ಯಾಕಂದ್ರೆ ಇವನು ಹೇಳಿದ್ರೆ ನಾಸಾ ಜಡ್ಜ್ಮೆಂಟ್ ಇಲ್ಲ ಸರ್, ಅದು ಆಗುತ್ತೆ. ಡಾಕ್ಯುಮೆಂಟ್ಸ್ ಬೇಕು, ನಿಮ್ಮ ಇದು ಬೇಕು, ಅಗ್ರಿಮೆಂಟ್ ಕಾಪಿ ಬೇಕು. 1 ನಿಮಿಷ ಸರ್, ನಾನು ಅಗ್ರಿಮೆಂಟ್ ಕಾಪಿ ಕೊಟ್ಟಿಲ್ಲ. ಬೇಕಾದ್ರೆ ನಾನು ಆಧಾರ್ ಕಾರ್ಡ್ ತಗೊಂಡು ಹೋಗಿರುವಂತ ವ್ಯಕ್ತಿ ಅವನು. ನಾನು ಆ ತರ ಕೊಡ್ಲಿಕ್ಕೆ, ನಾನು ಅಗ್ರಿಮೆಂಟ್ ಕೊಡ್ಲಿಕ್ಕೆ ಆ ಚಾನ್ಸೇ ಇಲ್ಲ. ಯಾಕಂದ್ರೆ ನನ್ನ ಹತ್ರ ಅಗ್ರಿಮೆಂಟ್ ಅದು ಓಲ್ಡ್ ಮನೆದು ಯಾಕೆ ಇಟ್ಕೋಬೇಕು ಸರ್? ನಾವು ಮನೆಗೆ ಈ ಮನೆಗೆ ಇದು ಮಾಡಿ ಕೊಟ್ಟದ್ದು ಯಾರು? ಏನ್ ಸರ್? ಐಡಿ ಮಾಡಿ ಕೊಟ್ಟದ್ದು ಯಾರು? ಐಡಿ ಮಾಡಿ ಕೊಟ್ಟು ಆಧಾರ್ ಕಾರ್ಡ್ ಸೆಂಟ್ರಲ್ಲಿ ಹೋಗಿರೋದು ಅವನು. ಆಧಾರ್ ಕಾರ್ಡ್ ಸೆಂಟ್ರಲ್ಲಿ ಅವನೇ ಓಡಾಡಿದೆ. ಯಾಕಂದ್ರೆ ಪ್ರತಿಯೊಂದು CCTV ಫುಟೇಜ್ ಇದೆ. ಈಗ ಹೇಳ್ಬೋದು ಅನಿ ಜೊತೆಗೆ ಹೋಗಿದ್ದಾಳೆ ಅಂತ ಹೇಳಿ ಪ್ರಶ್ನೆ ಮಾಡ್ಬೋದು. ಅನಿ ಜೊತೆಗೆ ಹೋಗ್ಬೋದು ಅಂತ ಹೇಳಿದಾಳೆ. ಪ್ರತಿ ಒಂದರಲ್ಲಿ ಆಧಾರ್ ಕಾರ್ಡ್ ಅಲ್ಲಿ ಎಲ್ಲಾನು ಅದು CCTV ಫುಟೇಜ್ ಇರುತ್ತೆ, ಅದನ್ನ ತೋರಿಸ್ಲಿ ಆಮೇಲೆ ನಾನು ಒಪ್ಕೊಳ್ತೇನೆ. ಮತ್ತೆ ನಿಮ್ಮ ಮತ್ತು ಆ ವ್ಯಕ್ತಿಯ ವಿಡಿಯೋಗಳು ಸಾಕಷ್ಟು ವೈರಲ್ ಆಗ್ತಾ ಇದೆ. ಹೌದು. ಮತ್ತೆ ನೀವು ಅವರು ನಮಗೆ ಪರಿಚಯ ಇಲ್ಲ ಹೀಗೆ ಅಂತಂದ್ರೆ ಹೇಗೆ? ಯಾರು ಸರ್ ಪರಿಚಯ ಇಲ್ಲ? ಬಂತು ಅಡ್ರೆಸ್ ಕೊಟ್ಟಿಲ್ಲ, ಅವನಿಗೆ ಅದು ಕೊಟ್ಟಿಲ್ಲ, ಡಾಕ್ಯುಮೆಂಟ್ಸ್ ಕೊಟ್ಟಿಲ್ಲ ಅಂದ್ರೆ ಇದು ಸಪೋರ್ಟಿಂಗ್ ಅಲ್ವಾ ಸರ್? ಏನ್ ಗೊತ್ತಾ, ನಮ್ಮ ಸಮುದಾಯದವರು ಫಸ್ಟಿಗೆ ಹುಡುಗಾಗಿ ಬರೋದು ಮನೆಗೆ. ಹುಡುಗಾಗಿ ಬಂದಾಗ ಬದಲಾವಣೆ ಆಗ್ತಾರೆ. ಯಾಕಂದ್ರೆ ಅವ್ರ ಹಾವಭಾವಗಳು ವ್ಯಕ್ತಪಡಿಸ್ತಾ ಇರ್ತಾರೆ. ಇವನ್ ಪಕ್ಕ ಗಂಡ್ಸಾಗಿದ್ರೆ ನನ್ನ ಜೊತೆ ಯಾಕೆ ರೀಲ್ಸ್ ಮಾಡ್ತಾ ಇದ್ದ? ಮನೇಲೆ ಕೂತ್ಕೊಂಡಿರ್ತ ನನ್ನ ಗಂಡ್ಸು ಅಂತ ಹೇಳಿ ಎದೆ ಉಬ್ಬಿಸ್ಕೊಂಡು ಮನೇಲೆ ಕೂತ್ಕೊಂಡಿದ್ದ ತಾನೆ. ಯಾಕೆ ಇವ್ನು ನನ್ನ ಜೊತೆ ರೀಲ್ಸ್ ಮಾಡಿದಂತಾನೆ, ಅದು ಪಬ್ಲಿಕ್ ಪ್ಲೇಸ್ ಅಲ್ಲಿ. ಇವ್ನು ಹೇಳ್ಬೋದಾಗಿತ್ತಲ್ಲ, ನಾನು ಹುಡುಗ, ನನ್ನನ್ನು ಕರ್ಕೊಂಬಂದು ವೇಷ ಹಾಕ್ಸಿದ್ದಾರೆ ಅಂತ ಹೇಳ್ಬೋದಾಗಿತ್ತಲ್ಲ. ಯಾಕೆ ಹೇಳಿಲ್ಲ ಈ ವ್ಯಕ್ತಿ? ಇವತ್ತು ಹೋಗಿ ಅಪಪ್ರಚಾರ ಅಂದ್ರೆ ಇವನು ಹೋಗಿ ಒಂದ್ ತಿಂಗಳು 1.5 ತಿಂಗಳು ಆದ್ಮೇಲೆ ಹೋಗಿ ಇಷ್ಟು ದಿನ ಅಂದ್ರೆ ಇವ್ರ ಮೇಲೆ ನಾನು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತೀನಿ. ಯಾಕಂದ್ರೆ ಇವನ ಆಧಾರ್ ಕಾರ್ಡ್ ಮತ್ತೆ TC ಕಾರ್ಡ್ ಎಲ್ಲ ಮಾಡಿಸ್ಕೊಂಡು ಹೋಗಿರ್ತಾನೆ ನನ್ನ ಮೇಲೆ. ಇವನ್ನ ನನಗೆ ಫೋರ್ಸ್ ಮಾಡಿ ಕಾಲ್ ಮಾಡೋಕ್ಕೆಲ್ಲ ಸ್ಟಾರ್ಟ್ ಮಾಡ್ತಾನೆ, ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಏನಂತಂದ್ರೆ ನನ್ಗೆ ಹಣ ಕೊಡ್ಬೇಕು, 3 ಲಕ್ಷ ಕೊಡ್ಬೇಕು ಅಂತ ಹೇಳಿ ಡಿಮ್ಯಾಂಡ್ ಮಾಡೋಕ್ಕೆಲ್ಲ ಸ್ಟಾರ್ಟ್ ಮಾಡ್ತಾನೆ, ಕಾಲ್ ಮಾಡೋಕ್ಕೆಲ್ಲ ಸ್ಟಾರ್ಟ್ ಮಾಡಿದಾಗ ನಾನೇನಂತಂದ್ರೆ ಅಲ್ಲ ಕಣೋ, ನೀನು ಟ್ರಾನ್ಸ್ಜೆಂಡರ್ ಅಂತ ಹೇಳ್ತೀವಿ, ಮತ್ತೆ ನೀನು ಈ ತರ ಹೇಳ್ತಿದ್ಯಲ್ಲ, ಹುಡುಗ ಅಂತ ಹೇಳ್ತೀಯಲ್ಲ, ಇದು ಏನೋ ನನಗೆ ಯಾಕೋ ಡೌಟ್ ಕಾಣುತ್ತೆ ಅಂತ ಹೇಳಿದಾಗ ನಾನೇನ್ ಮಾಡ್ತಂತಂದ್ರೆ ಏನಂದ್ರೆ 10ನೇ ತಾರೀಕಿಗೆ, ಇದೇ ತಿಂಗಳ 10ನೇ ತಾರೀಕಿಗೆ ಹೋಗಿ ಕಲ್ಕನ್ನಿ ಸ್ಟೇಷನ್ ಅಲ್ಲಿ ಒಂದು ರಿಜಿಸ್ಟರ್ ಮಾಡ್ತಾನೆ ಕಂಪ್ಲೇಂಟ್. ಏನಂತಂದ್ರೆ ಈ ವ್ಯಕ್ತಿ ಟ್ರಾನ್ಸ್ಜೆಂಡರ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ ಟ್ರಾನ್ಸ್ಜೆಂಡರ್ ಅಂತ ಮಾಡಿಸ್ಕೊಂಡಿದ್ದಾನೆ. ಇದನ್ನು ದಾಖಲೆನ ವಾಪಸ್ ತಗೊಳ್ಬೇಕು, ಯಾಕಂದ್ರೆ ಇದನ್ನ ಕ್ಯಾನ್ಸಲ್ ಮಾಡಬೇಕು. ನಮ್ಮ ಸಮುದಾಯಕ್ಕೆ ಸಿಗುವಂತ
ಬೇರೆ ಬೇರೆ ಸವಲತ್ತುಗಳಾಗಿರ್ಬೋದು, ಬಸ್ಸಲ್ಲಿ ಫ್ರೀ ಆಗಿರ್ಬೋದು, ಆ ಟ್ರಾನ್ಸ್ಜೆಂಡರ್ ಐ ಡಿ ಕಾರ್ಡ್ ತೋರಿಸಿದ್ರೆ ಫ್ರೀಯಾಗಿ ಕರ್ಕೊಂಡು ಹೋಗ್ತಾರೆ. ಮತ್ತೆ ಗೃಹಲಕ್ಷ್ಮಿ ಅಂದು ಫ್ರೀಯಾಗಿ, ಮತ್ತೆ ಪಿಂಚಣಿ ಎಲ್ಲ ಸಿಗುತ್ತೆ. ಇದನ್ನೆಲ್ಲ ಈ ವ್ಯಕ್ತಿ ಗಂಡ ಸಾಧನೆಗೆ ನಾವು ಕ್ಯಾನ್ಸಲ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಪ್ರತಿಯೊಂದು ಅವನು ಲಿಂಗನ ನಾವು ಗುರುತಿಸಕ್ಕಾಗಲ್ಲ. ಈಗ ಅವನು ಯಾವುದೇ ಲಿಂಗ ಆಗಲಿ, ಹುಡುಗನೇ ಆಗಿರ್ಲಿ, ಮಂಗಳಮುಖಿ ಆಗಿರ್ಲಿ, ಹೆಣ್ಣೆ ಆಗಿರ್ಲಿ, ನಾವೆಲ್ಲ ಕೇಳಲಿಕ್ಕೆ ಆಗಲ್ಲ. ಯಾಕೆ ನೀನು ಹೆಣ್ಣಾದಿ, ಯಾಕೆ ನೀನು ಗಂಡ ಆದಿ, ಯಾಕೆ ನೀನು ಟ್ರಾನ್ಸ್ಜೆಂಡರ್ ಆದಿ ಅಂತ ನಾವು ಪ್ರಶ್ನೆ ಮಾಡುವಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಆ ತರ ಮಾಡಿರುವಂತ ವ್ಯಕ್ತಿ ನಾನು ಏನ್ ಮಾಡ್ತಂದ್ರೆ ಕಂಕಾಂಡಿ ಸ್ಟೇಷನ್ ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ಟು ರಿಜಿಸ್ಟರ್ ಮಾಡ್ತೀನಿ. ಏನಂತಂದ್ರೆ ಇದು ಈ ತರ ಆಗ್ತಾ ಇದೆ, ಟ್ರಾನ್ಸ್ಜೆಂಡರ್ ಕಾರ್ಡು ಮಾಡಿಸ್ಕೊಂಡು ಹೋಗಿದ್ದಾನೆ, ಇದೆಲ್ಲ ವಾಪಸ್ ಸಬ್ಮಿಟ್ ಮಾಡಬೇಕು. ಯಾಕಂತಂದ್ರೆ ನಮ್ಗೆ ಇರುವಂತ ಮೂಲಭೂತ ಸೌಕರ್ಯಗಳು ಈ ವ್ಯಕ್ತಿಗಳಿಗೆ ಸಿಗಬಾರ್ದು ಅಂತಂತೇಳಿ ನಾನು ಹೋಗಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದಾಗ 10ನೇ ತಾರೀಕಿಗೆ ಅವನು ಹೋಗಿ ಏನ್ ಹೇಳ್ತಾನಂತಂದ್ರೆ ಮತ್ತೆ ಮೀಡಿಯಾದ ಮುಂದೆ ಹೋಗಿ ಸುಳ್ಳು ನ್ಯೂಸ್ಗಳೆಲ್ಲ ಸ್ಟಾರ್ಟ್ ಮಾಡ್ತಾನೆ. ಸ್ಟಾರ್ಟ್ ಮಾಡಿದ ಮೇಲೆ ನನಗೆ ಗೊತ್ತಾಗುತ್ತೆ, ಓ ಈ ಥರ ಎಲ್ಲ ಮಾಡಿದ್ದೇನಲ್ಲ, ಯಾಕೆ ಅಂತಂದಾಗ ನಾನು ಇನ್ನು ಎನ್ಕ್ವೈರಿಗೆ ನಾನು ಆ ವ್ಯಕ್ತಿ ಮೇಲೆ ನನಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತಂದ ಮೇಲೆ ಆ ವ್ಯಕ್ತಿ ಬಂದು ಇಲ್ಲಿ ಅಟೆಂಡ್ ಆಗ್ಬೋದಾಗಿತ್ತು, ಅಟೆಂಡ್ ಆಗಲೇ ಇಲ್ಲ. ಪೊಲೀಸರ ಹತ್ರ ಫೋನ್ ಮಾಡಿದಾಗಲ್ಲ, ಇವತ್ತು ಬರ್ತಾ ಇದ್ದೀನಿ, ನಾಳೆ ಬರ್ತಿದ್ದೀನಿ, ಇವತ್ತು ಬರ್ತಿದ್ದೀನಿ, ನಾಳೆ ಬರ್ತಿದ್ದೀನಿ ಅಂತೇಳಿ ಇದೇ ಥರನೇ ಆಟ ಆಡಿಸ್ತಾ ಇದ್ದ. ಅವನು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ ಮೇಲೆ ನಾವೆಲ್ಲ ಹೋಗಿ ರಾಜೇಶ್ ಹೋಗಿ ಎಲ್ಲ ಕೇಳಿದ್ವಿ, ಮೇಡಮ್ ಈ ಥರ ಆಗಿದೆ, ನಾವೆಲ್ಲ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಎಲ್ಲ ಪ್ರತಿಯೊಂದು ಸಬ್ಮಿಟ್ ಮಾಡಿದ್ವಿ ಅಷ್ಟು. ಈ ವ್ಯಕ್ತಿ ಹೇಳ್ತಿರೋದು ಸುಳ್ಳು, ಇವನಿಂದ ಯಾರೋ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತನೂ ನಾನು ಹೇಳಿದೆ. ಯಾಕಂದ್ರೆ ಷಡ್ಯಂತ್ರ ಮಾಡುವಂತ ಹಿಂದ್ಗಡೆ ಇರುವಂತ ವ್ಯಕ್ತಿಗಳು ಹೊರಗಡೆ ತರಲೇಬೇಕು. ಇವನಿಂದ ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಪ್ರತಿಯೊಂದರಾಗಿರ್ಬೋದು ತುಂಬಾ ಮಾನ ಎಷ್ಟು ಹೋಗಿದೆ ಅಂತಂದ್ರೆ ಈಗ ಜನರಿಗೆ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಗೊತ್ತೇ ಆಗ್ತಿಲ್ಲ. ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ನಾನು ಇವತ್ತು ಸಬ್ಮಿಟ್ ಮಾಡಕ್ ಮೀಡಿಯಾ ಮಿತ್ರರ ಹತ್ರ ನಾನು ಇವತ್ತು ಸಬ್ಮಿಟ್ ಮಾಡ್ಲಿಕ್ಕೆ ಬಂದಿದ್ದೀನಿ. ಯಾಕಂತಂದ್ರೆ ಈ ತರ ವ್ಯಕ್ತಿಗಳನ್ನ ಹೊರಗಡೆ ತರಬೇಕು. ಹೊರಗಡೆ ತಂದ್ರಪ್ಪ ಅಂದ್ರೆ ಇನ್ನೊಂದ್ಸಲ ಇವತ್ತು ನನಗೆ ಮಾಡ್ತಾನೆ, ನಾಳೆ ಇನ್ನೊಬ್ಬರಿಗೆ ಮಾಡಲ್ಲ ಅಂತ ಏನ್ ಗ್ಯಾರಂಟಿ ಇವನು? ಇಂಥ ವ್ಯಕ್ತಿಗಳು ಇನ್ನೊಂದು ವ್ಯಕ್ತಿ ನನ್ನ ಸಮುದಾಯದವ್ರ ಮನೆಗೆ ಹೋಗಿ ಈ ತರ ಹೇಳಿ, ಯಾಕಂದ್ರೆ ಇದೊಂದು ಅವರಿಗೆ ಅಂತ ಇದಾಗಿತ್ತು, ಓ ಈ ತರ ಮಾಡಿದ್ರಪ್ಪ ಈಗೂನು ಆಗುತ್ತಾ, ಈ ತರನು ಸೌಲಭ್ಯಗಳು ಸಿಗುತ್ತಾ, ಈಗೂನು ಮಾನ ಅನೌನ್ಸ್ ಮಾಡ್ಬೋದಾ ಅಂತಂದೇಳಿ ಇವ್ರಿಗೊಂದು ಇದಾಗುತ್ತೆ. ಅಂದಾಗ ಇಂಥ ವ್ಯಕ್ತಿಗಳಿಂದ ನನ್ನ ಸಮುದಾಯಕ್ಕೆ ಯಾವ ತೊಂದರೆ ಆಗ್ಬಾರ್ದು ಅಂತೇಳಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಪ್ರತಿಯೊಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದ್ರೆ, ಪ್ರತಿಯೊಂದು ಅವನು ಯಾವ ತರ ಬಂದ, ಹೇಗೆ ಇದ್ದ ನಮ್ಮ ಮನೇಲಿ, ಪ್ರತಿಯೊಂದು ನಾನು ಡಾಕ್ಯುಮೆಂಟ್ಸ್ ಎಲ್ಲ ಇಟ್ಕೊಂಡಿದ್ದೀನಿ. ಬೇಕಾದ್ರೆ ಎಲ್ಲಾ ಮೀಡಿಯಾದವರಿಗೆ ನಾನು ಸಬ್ಮಿಟ್ ಮಾಡ್ತೇನೆ, ಕಳಿಸ್ಕೊಡ್ತೇನೆ. ಯಾಕಂದ್ರೆ ಈ ವ್ಯಕ್ತಿನ ನಾವು ಯಾವುದು ಪ್ರೋತ್ಸಾಹ ಮಾಡಿ ಕರ್ಕೊಂಡ್ ಬಂದಿಲ್ಲ, ಯಾವತ್ತೂ ಕಿಡ್ನಾಪ್ ಮಾಡಿಲ್ಲ. ಈ ತರ ಕಿಡ್ನಾಪ್ ಮಾಡೋದಕ್ಕೆ ನಮ್ಗೆ ಇಷ್ಟನೂ ಇಲ್ಲ. ನನಗೆ ತುಂಬಾ ಈಗ ನೀವು ಅವರು ಕಾರ್ಡ್ ಮಾಡ್ಲಿಕ್ಕೆ ಮಹಿಳಾ ಮತ್ತು ಮಕ್ಕಳ